Before I dig deep into the world of hearing, audiology, plus hearing aids, ನಾವು ಜನರಿಕ್ ಆಗಿ ಟುಡೇ ಇವತ್ತೆಲ್ಲ ಏರ್ಪಾಡ್ಸ್ದು ಜಮಾನ ಆ್ಯಂಡ್ ವಿ ಸಿ ದೀಸ್ ಹೆಡ್ಫೋನ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ನಮಗೆಲ್ಲ ಚಿಕ್ಕವರಿದ್ದಾಗ ಹೇಳೋರು ಸ್ಪೀಕರ್ ಪಕ್ಕ ನಿಂತ್ಕೋಬೇಡ, ಟಮಟೆ ತೂತಾಗೋಗ್ಬಿಡುತ್ತೆ ಅಂತಲ್ಲ. ಸೊ ಫಸ್ಟ್ ಐ ವುಡ್ ಲೈಕ್ ಟು ಅಡ್ರೆಸ್ ಈ ಥರದ್ದೆಲ್ಲ ಪ್ರಶ್ನೆಗಳು ವಿತ್ ಜನರಲ್ ಆಡಿಯನ್ಸ್ಗೆ ಹೆಲ್ಪ್ ಆಗುವಂಥದ್ದು. ಫಸ್ಟ್ಲಿ ಐ ವಿಲ್ ಸ್ಟಾರ್ಟ್ ವಿತ್ ಈ ಸ್ಪೀಕರ್ಗೆ ತುಂಬ ಕೆಲವು ಸತಿ ಹತ್ತಿರ ಇದ್ದಾಗ ಕೆಲವುದು ತುಂಬ ಅನ್ಕಂಫರ್ಟಬಲ್ ಆಗಿರುತ್ತಲ್ಲ. ಸೊ ಹೌ ಶುಡ್ ಒನ್ ಹ್ಯಾಂಡಲ್ ದ ಸ್ಪೀಕರ್ ಸೌಂಡ್? ಯಾವಾಗಲೂ ಸ್ಪೀಕರ್ ನಾವು ನಮ್ಮ ಒಂದು ಮಾಡ್ರೇಟ್ ಲೆವೆಲ್ಗೆ ಇಟ್ಕೋಬೇಕು. ಮಾಡ್ರೇಟ್ ಅಂದರೆ ಇವಾಗ ಅದರದ್ದು ವಾಲ್ಯೂಮ್ 1ರಿಂದ 10 ಹೋಗ್ತಾ ಇದ್ದರೆ ಅದನ್ನು ನಾವು 5 ಅಥವಾ 6 ಬಳಸ್ತಾ ಇರಬೇಕು. ಯಾಕಂದರೆ ಸೌಂಡ್ ಇಸ್ ಅಸೋಸಿಯೇಟೆಡ್ ವಿತ್ ಪ್ರೆಷರ್. ಈಗ ಸ್ಪೀಕರ್ ಆಗಲಿ ಇದರಲ್ಲಾಗಲಿ ಸುಮ್ಮನೆ ಶಬ್ದ ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅಂತ ಅಲ್ಲ, ಅದರ ಜೊತೆಗೆ ಅದರದ್ದು ಪ್ರೆಷರು ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಹೈಯರ್ ಡೆಸಿಬಲ್ ಸೌಂಡ್ಸ್ ಹೋದಾಗ ಸೌಂಡು ಜಾಸ್ತಿ ಆಗುತ್ತೆ, ಜೊತೆಗೆ ಆ ಸೌಂಡ್ ಪ್ರೆಷರು ಜಾಸ್ತಿ ಆಗ್ತಾ ಇರುತ್ತೆ. ಸೌಂಡ್ ಪ್ರೆಷರ್ ಲೆವೆಲ್ ಅದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಲೌಡ್ ಸೌಂಡ್ ಕಿವಿ ಹತ್ತಿರ, ಅಫ್ಕೋರ್ಸ್ ಡಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್ ದ ಪ್ರೆಷರ್. ನೀವು ಯಾವುದೇ ಸೌಂಡ್ ಸೋರ್ಸಿಗೆ ಹತ್ತಿರ ಇದ್ದರೆ ಅದು ನಿಮಗೆ ಯಾವಾಗಲೂ ಲೌಡರ್ ಆಗಿ ಕೇಳಿಸುತ್ತೆ ಅಲ್ವಾ. ಆ್ಯಂಡ್ ಆಲ್ವೇಸ್ ಲೌಡ್ನೆಸ್ ಇಸ್ ಅಸೋಸಿಯೇಟೆಡ್ ವಿತ್ ಹೈಯರ್ ಪ್ರೆಷರ್. ಅದನ್ನು ಯಾವಾಗಲೂ ನೀವು ಜ್ಞಾಪಕ ಇಟ್ಕೋಬೇಕು. ಜಾಸ್ತಿ ಕೇಳಿಸ್ತದೆ ಅಂದರೆ ಪ್ರೆಷರ್ ಜಾಸ್ತಿ ಇದೆ. ಹಾಂ, ಪ್ರೆಷರ್ ಅಂದರೆ ಇವಾಗ ನೋಡಿ ಸೌಂಡಲ್ಲಿ 2 ಥರ ಯೂನಿಟ್ಸ್ ಇದೆ. ಸೊ ಒಂದು ಸೌಂಡ್ ಪ್ರೆಷರ್ ಲೆವೆಲ್ ಅಂತ, ಓಕೆ, ಇನ್ನೊಂದು ಹಿಯರಿಂಗ್ ಲೆವೆಲ್ಸ್. ಓಕೆ, ಸೊ ಡೆಸಿಬಲ್ ಅಂತ ಆ ಯೂನಿಟ್ ಬಂದಿದ್ದೇ ಒಂದು ಪ್ರೆಷರ್ ರೆಫರೆನ್ಸ್ ಇಟ್ಕೊಂಡೇ ಆ ಯೂನಿಟ್ ಬಂದಿರೋದು, ನಾಟ್ ಜಸ್ಟ್ ದ ಸೌಂಡ್. ಓಕೆ, ಸೊ ಡೆಸಿಬಲ್ ಬಂದಿದೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಪ್ರೆಷರ್ ಆ್ಯಂಡ್ ಹಿಯರಿಂಗ್ ಲೆವೆಲ್. ಸೊ ಇಂಟೆನ್ಸಿಟಿ ಅಂದರೆ ಇವಾಗ ನಾವು ಕೇಳೋ ಮಟ್ಟ, ಈಗ ಸಾಫ್ಟಾಗಿ ಕೇಳ್ತಾ ಇದ್ದೀವೋ ಹೈ ಡೆಸಿಬಲ್ನಲ್ಲಿ ಕೇಳ್ತಾ ಇದ್ದೀವೋ. ಫಾರ್ ಎಕ್ಸಾಂಪಲ್ ಏರೋಪ್ಲೇನ್ ಇಸ್ ಅ ವೆರಿ ಕಾಮನ್ ಎಕ್ಸಾಂಪಲ್. ಅಟ್ ವಾಟ್ level the sound goes in a aeroplane is almost 110-120 decibels. So is it just the sound? No, along with that the pressure inserted on your eardrum as well as your hearing complete organ is increased. Okay, so that is the reason heavy sound bandaga, for example fire crackers during Diwali, so that is not only high pressure, it is instant also. It immediate very loud, like atom bombs and things like that. And soldiers also, when they are recoil when they are shooting the guns or they are throwing a grenade, so they are definitely immediately, it is well known ಫ್ಯಾಕ್ಟ್. ಸೊ ಈಗ ಅರ್ಥ ಆಯಿತು. ಈಗ ಸಡನ್ನಾಗಿ ಪಟಾಕಿ ಪಕ್ಕದಲ್ಲಿದ್ದಾಗ ಕುಯ್ ಅಂತ ಎಕ್ಸ್ಪ್ಲೋಷನ್ ಆದಮೇಲೆ ಕುಯ್ ಅಂತ ಸೌಂಡ್ ಬರುತ್ತಲ್ಲ, ಅದೇನಕ್ಕೆ ಬರೋದು ಡಾಕ್ಟರ್? ಹಾಂ, ಸೊ ಯಾವಾಗಲೂ ಎವ್ರಿ ಪರ್ಸನ್ ಮೇ ನಾಟ್ ಬಿ ಸಸೆಪ್ಟಬಲ್ ಟು ದ್ಯಾಟ್. ಸೊ ಈ ಸಸೆಪ್ಟಬಿಲಿಟಿ ಅಂತಾನು ಒಂದು ಫ್ಯಾಕ್ಟರ್ ಇರುತ್ತೆ. ಒಬ್ಬೊಬ್ಬರಿಗೆ ತುಂಬ ಸೆನ್ಸಿಟಿವ್ ಇರ್ತಾರೆ, ಜಸ್ಟ್ ಲೈಕ್ ಅಲರ್ಜಿ. ಇವಾಗ ನಿಮಗೆ ಆ ಪರ್ಟಿಕ್ಯುಲರ್ ವಸ್ತುಗೆ ಅಲರ್ಜಿನೇ ಇರಲ್ಲ, ನೀವು ಎಷ್ಟು ಬೇಕಾದರೂ ನೀವು ಬ್ರಿಂಜಾಲ್ ಅಥವಾ ಪೊಟೆಟೊ ತಿಂತಾ ಇರ್ತೀರಿ. ಬಟ್ ಇನ್ನೊಬ್ಬರಿಗೆ ಅದೇ ವಸ್ತುಗೆ ತುಂಬ ಅಲರ್ಜಿ ಇರುತ್ತೆ, ಯಾಕಂದರೆ ಅವರ ಒಳಗಡೆ ಇರೋ ಸಿಸ್ಟಮ್ ಹಾಗೆ ಕಾನ್ಫಿಗರ್ ಆಗಿರುತ್ತೆ. ವಿ ಆರ್ ಆಲ್ ವೆರಿ ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್ಸ್. ಒನ್ ಸೈಜ್ ಡಸ್ ನಾಟ್ ಫಿಟ್ ಆಲ್. ಓಕೆ, ಸೊ ದಟ್ಸ್ ದ ರೀಸನ್ ಕೆಲವರಿಗೆ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ಅವರ ಒಳಗಡೆ ಫಸ್ಟ್ ಆಫ್ ಆಲ್ ಆ ಸೌಂಡ್ ಬರೋದು, ಅದಕ್ಕೆ ಟಿನೈಟಸ್ ಅಂತ ಹೇಳ್ತೇವೆ. ಆ ಟಿನೈಟಸ್ ಏನಂದರೆ, ಇವಾಗ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಒಳಗಡೆ ಇರೋ ಕಾಕ್ಲಿಯಾ ಅಥವಾ ನರ್ವ್ಸ್ ಅದೆಲ್ಲ ತುಂಬ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಅದರಲ್ಲೂ ಈಗ ನೀವು ಬ್ಯಾಟ್ರಿನಲ್ಲಿ ನೋಡಿರ್ತೀರಿ, there are so many chemicals inside a battery, isn't it? There is positive, there is negative. Yes. Okay, so just our ear is also somewhat like that, So there are 2 types of chemicals that are moving around, like which are rich in potassium, which are rich in sodium, like that. So that creates a kind of a potential difference. Okay, that is how we are able to hear.
Not only that, you can think of our ear like a piano. Okay, so a piano has, keys that give you low frequency sound. Okay, and it has 3 octaves. Okay, so when you go up, the frequency also increases. Low, medium, high. Yeah, medium, high. So our cochlea also has a system where, there are inner hair cells, outer hair cells. Just think it is like a black key and white key. Okay, so when the sound strikes, so which place it is striking, that will give you the idea of the frequency. For example, in the piano, if you strike at your left hand side, you are going to get Lower notes. lower notes. But if you are striking on the right hand side, you will get higher notes. So like that, to explain in a simple way, inside our ear also it is just like that, So, it's ಮೂರಿದೆ. Low, ಹಾ medium and high ಮೀಡಿಯಮ್ ಆ್ಯಂಡ್ frequency. ಹೈ. ಸೊ ಆ್ಯಂಡ್ ನಾಟ್ ಓನ್ಲಿ ದಟ್, ಈಗ ಹ್ಯೂಮನ್ ಬೀಯಿಂಗ್ ಅಂದಮೇಲೆ ನಮಗೆ 20 ಹರ್ಟ್ಸ್ ಇಂದ 20,000 ಹರ್ಟ್ಸ್ ಅಂದರೆ ಅದು ತರಂಗಗಳ ಮೆಷರ್ಮೆಂಟ್. ಸೊ ನಮಗೆ ಇಡೀ ಇದು ನಮಗೆ ಕೇಳುತ್ತೆ, ಅಷ್ಟೊಂದು ಫೈನ್ ಆಗಿ ಕೇಳಿಸುತ್ತೆ. ನಾವು ಎಷ್ಟು ರಿಫೈನ್ ಮಾಡ್ಕೊಂಡು ಹೋಗ್ತೀವಿ, ಈಗ ಮ್ಯೂಸಿಷಿಯನ್ಸ್ ಆದರೆ ಅವರಿಗೆ ಸಣ್ಣ ಒಂದು 3 dB ಡೆಸಿಬಲ್ ವ್ಯತ್ಯಾಸನೂ ಗೊತ್ತಾಗುತ್ತೆ, 3 ಹರ್ಟ್ಸ್ ವ್ಯತ್ಯಾಸನೂ ಗೊತ್ತಾಗುತ್ತೆ. ಸೊ ಶ್ರುತಿ ಸ್ವಲ್ಪ ಇಲ್ಲಿ ಅಲ್ಲಿ ಹೋದರೂ ಮ್ಯೂಸಿಷಿಯನ್ಸ್ಗೆಲ್ಲ ಗೊತ್ತಾಗುತ್ತೆ, ಬಿಕಾಸ್ ಆಫ್ ವೆಲ್ ಟ್ರೈನ್ಡ್ ಇಯರ್ಸ್ ಅಲ್ವಾ. ಸೊ exactly when a person loses this capacity, so you can imagine ಅವರಿಗೆ ತರಂಗಗಳು ಸರಿಯಾಗಿ ಕೇಳಿಸಲ್ಲ. ಅದರಲ್ಲೂ ಈಗ ಈ ಇಡೀ ಪಿಯಾನೋನಲ್ಲಿ ಎಲ್ಲ ಕೀಸು ಹೋಗಿರಲ್ಲ, ಕೆಲವು ಕೀಸ್ ಹೋಗಿರತ್ತೆ, ಕೆಲವು ಕೀಸ್ ಇಂಟ್ಯಾಕ್ಟ್ ಆಗಿರುತ್ತೆ. Yes. ಸೊ ಇವಾಗ ನಾವು ಒಂದು ವರ್ಡ್, ಈಗ ಐಸ್ ಕ್ರೀಮ್ ಅಂತ ಹೇಳ್ತೇವೆ. ಸೊ ಈ ಐ ಇರೋ ಕೀ ಚೆನ್ನಾಗಿ ಹೊಡಿತಿರತ್ತೆ, ಎಮ್ ಇರೋ ಕೀ ಹೊಡಿತಾ ಇರತ್ತೆ, ಎಸ್ ಅಂತ ಇರೋ ಕೀ ಇದೆಯಲ್ಲ ಅದು ವರ್ಕ್ ಆಗ್ತಾ ಇರಲ್ಲ. ಸೊ ಅವ್ರ ಮೆದುಳಿಗೆ ಏನು ಸೌಂಡ್ ಬರುತ್ತೆ, ಐ ಕೇಮ್ ಅಂತ ಬರುತ್ತೆ. ಯಾಕಂದರೆ ಎಸ್ ಅಂತ ಬಂದಿರೋ ಆ ಕೀಸ್ ಎಲ್ಲ ಅಫೆಕ್ಟ್ ಆಗಿದೆ ಅವರಿಗೆ. ಸೊ ಒಬ್ಬೊಬ್ರಿಗೂ ಡಿಫ್ರೆಂಟ್ ತರಂಗಗಳು ಅಫೆಕ್ಟ್ ಆಗಿರುತ್ತೆ. ಕೆಲವರಿಗೆ ಲೋ ಫ್ರೀಕ್ವೆನ್ಸಿನಲ್ಲಿ ತೊಂದರೆ ಇರುತ್ತೆ, ಕೆಲವರಿಗೆ ಹೈ ಫ್ರೀಕ್ವೆನ್ಸಿನಲ್ಲಿ ತೊಂದರೆ ಇರುತ್ತೆ, ಕೆಲವರಿಗೆ ಎಲ್ಲ ಫ್ರೀಕ್ವೆನ್ಸೀಸಲ್ಲೂ ತೊಂದರೆ ಇರುತ್ತೆ. ಅದಕ್ಕೆ ಫ್ಲ್ಯಾಟ್ ಲಾಸ್ ಅಥವಾ ಸ್ಲೋಪಿಂಗ್ ಲಾಸ್ ಅಥವಾ ರಿವರ್ಸ್ ಸ್ಲೋಪಿಂಗ್ ಅಂತ ನಾವು ಕರಿತೀವಿ. ಸೊ ಅದನ್ನು ನಾವು ಡಯಾಗ್ನೋಸ್ ಮಾಡಬೇಕು. ಯಾಕಂದರೆ ಆ್ಯಸ್ ಐ ಟೋಲ್ಡ್ ಯು, ಒನ್ ಸೈಜ್ ಡಸ್ ನಾಟ್ ಫಿಟ್ ಆಲ್. ಸೊ ಇವಾಗ ಯಾರಿಗೆ ಹೈಯರ್ ತರಂಗಗಳು ಚೆನ್ನಾಗಿದೆ ಅವರಿಗೆ ಅದರಲ್ಲಿ ಬೂಸ್ಟ್ ಮಾಡಿದರೆ, ನಾವು ಹಿಯರಿಂಗ್ ಏಡ್ನಲ್ಲಿ ಆ್ಯಂಪ್ಲಿಫೈಯರ್ಸ್ ಇರುತ್ತೆ, ಸೊ ಅನ್ನೆಸರಿಯಾಗಿ ಅವರಿಗೆ ಆ ಪ್ರೆಷರ್ ಜಾಸ್ತಿ ಆಗುತ್ತೆ ಆ ತರಂಗಗಳಲ್ಲಿ. ಯಾಕಂದರೆ ನ್ಯಾಚುರಲಿ ಅವರಿಗೆ ಚೆನ್ನಾಗಿದೆ, ಅದನ್ನು ಅನ್ನೆಸರಿಯಾಗಿ ನಾವು ಬೂಸ್ಟ್ ಮಾಡೋಕ್ಕೆ ಹೋದರೆ ಅದು ಅವರಿಗೆ ನೋವುತ್ತೆ ಅಥವಾ ಡಿಸ್ಕಂಫರ್ಟ್ ಇರುತ್ತೆ. ಈಗ ನಮಗೇನೆ ಒಂಚೂರು ಸೌಂಡ್ ಜಾಸ್ತಿ ಆದರೂ ಒಂಥರ ಅಪಪ್ಪ ಅನ್ನಿಸ್ತಾ ಇರುತ್ತಲ್ವ. ಸೊ ಅದೇ ಥರ ಇದು. ಸೊ ಅದಕ್ಕೆ ತುಂಬ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಯಾವ ತರಂಗಗಳು, ಯಾವ ಫ್ರೀಕ್ವೆನ್ಸಿ ಅಫೆಕ್ಟ್ ಆಗಿದೆ ಅದನ್ನು ನಾವು ರೆಕ್ಟಿಫೈ ಮಾಡೋಕ್ಕೆ ನೋಡಬೇಕು. ಸೊ ಅದೇನೇ ಹಿಯರಿಂಗ್ ಏಡಲ್ಲಿ ಇರೋ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಈಗ. ಸೊ ಇಟ್ಸ್ ಲೈಕ್ ಒನ್ ಸೈಜ್ ಡಸಂಟ್ ಫಿಟ್ ಆಲ್ ಥರ ಸುಮ್ಮನೆ ಒಂದು ಹಿಯರಿಂಗ್ ಏಡ್ ತೊಗೊಂಡು ಹಾಕೊಳ್ಳೋ ಬದಲು ನನ್ನ ಆಡಿಯೋಲಜಿ ಇದು ರಿಪೋರ್ಟ್ ಪ್ರಕಾರ ಏನು ನನ್ನ ಪ್ರಾಬ್ಲಮ್ ಇರುತ್ತೋ ಅದಕ್ಕೆ ತಕ್ಕಂತೆ ಹಿಯರಿಂಗ್ ಏಡ್ ಕಸ್ಟಮೈಸ್ ಮಾಡಿ ಹಾಕೊಳ್ಳೋದು, ದಟ್ ಇಸ್ ದ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್. ಎಸ್ ದಟ್ ಈಸ್ ದ ಫಸ್ಟ್ ಸ್ಟೆಪ್, ಆ್ಯಂಡ್ it's a very important step, and it should be done at a early stage. Okay.